ಲೋ ಮಗ, ನಿಂಗೊಂದು ವಿಚಾರ ಗೊತ್ತಾ? ಅವಳ ಹೆಸರು ಕೀರ್ತಿನಿ ಅಂತ ಕಣೋ. ಹೆಸರು ಮ್ಯಾಚ್ ಆದಂಗೆ ಜಾತಕನೂ ಮ್ಯಾಚ್ ಆಗ್ಬೋದಲ್ವಾ? ಇದನ್ ಕೇಳಕ್ ಫೋನ್ ಮಾಡಿದ್ಯಾ? ಹಾ, ಹೋಗಿ ಕಣಿ ಕೇಳ್ಕೊ. ಅಲ್ಲ ಮಗ, ಅವಳ ಹೆಸರು ಸ್ಪೆಲ್ಲಿಂಗು KEERTH ಇರ್ಬೋದಾ ಅಥವಾ KIRITH ಇರ್ಬೋದಾ? KIRITI ಇರ್ಬೋದಲ್ಲ. ಕಿರಿಕ, ನಾನೇನೋ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನಿಂದೊಳ್ಳೆ. ನಂಗಿಲ್ಲಿ ಟಾರ್ಗೆಟ್ ರೀಚ್ ಆಗಿಲ್ಲ ಅನ್ನೋ ಟೆನ್ಷನ್, ನಿಂಗೆ ಕೆಲ್ಸನೇ ಇಲ್ಲದೆ ಮದುವೆ ಟೆನ್ಷನ್. ಲೋ ಮಗ, ನನ್ನ ಹುಡುಗಿ ಬಂದು ನಾನು ಆಮೇಲೆ ಕಾಲ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಮುಚ್ಕೊಂಡು ಫೋನ್ ಇಡು. ರೂಮ್ ರೀಚ್ ಆಗ್ತಾ ಇದ್ದೀನಿ, ಫ್ರೆಶ್ ಆಗಿ ಕಾಲ್ ಮಾಡ್ತೀನಿ. ಬಾಯ್. ಇವತ್ತೇನು ಲಗೇಜ್ ಇಲ್ಲ? ಅಯ್ಯೋ ಹಾಗೇನಿಲ್ಲ, ನನ್ಗೆ ಯಾವುದೋ ಆರ್ಡರ್ ಬರ್ತಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಓಕೆ. ನಿಜವಾಗ್ಲೂ ನಮ್ಮ ಕಾಲೋನಿಂದ ಯಾರಿಗೆ ಆನ್ಲೈನಲ್ಲಿ ಏನೇ ಬೇಕಿದ್ರು ನಾನೇ ಆನ್ಲೈನಲ್ಲಿ ಆರ್ಡರ್ ಮಾಡೋದು. ಗೊತ್ತಾಯ್ತು. ಪದ್ಮಾ ಆಂಟಿ ಹೇಳ್ತಾ ಇದ್ರು ಆರ್ಡರ್ ಮಾಡಿ 3 ತಿಂಗಳಾದ್ರೂ ಇನ್ನೂ ಬಂದಿಲ್ಲ ಅಂತ. 3 ತಿಂಗಳು? 3 ಡೇಸ್ ಅಷ್ಟೇ, ಸುಳ್ಳು ಹೇಳ್ತಾರೆ ಅವರು. ಸರಿ ಸರಿ. ನಿಮಗೂ ಏನಾದರೂ ಬೇಕಿದ್ರೆ ನನಗೆ ಹೇಳಿ ಆಯ್ತಾ, ಬೇಗ ತರಿಸ್ಕೊಡ್ತೀನಿ. ಆಯ್ತು. ಬೈ ದ ವೇ, ನನ್ನ ಹೆಸರು ಕೀರ್ತಿ ಅಂತ. ಗೊತ್ತಾ? ನಿಮ್ಮ ಹೆಸರು? ಕೀರ್ತಿ. ಕೀರ್ತಿ, ಕೀರ್ತಿ, ಡೋರ್. 1 ಸೆಕೆಂಡ್. ಎಲ್ಲೊಂಟಾಗಿದೆ? ಎಲ್ಲ ನನ್ನ ಪಾರ್ಸಲು ತರಕ್ ಹೋಗ್ತಿದ್ರ ಆಂಟಿ? ಆಂಟಿ ಅಂದ್ರೆ ಶಿವನ್ ಪದ ಸೇರಿಸ್ಬಿಡ್ತೀನಿ. ಸರಿ ಪದ್ಮಾ. ಕೀರ್ತಿ ಬಾ, ಚಾ ಮಾಡ್ಕೊಡ್ತೀನಿ. ಅದು ಅಂಕಲ್, ಐ ಮೀನ್ ಸಾರಿ, ವೆಂಕಟ್ ಇದಾರ? ಇಲ್ಲ, ನೀನ್ ಅವ್ರನ್ನ ಅಂಕಲ್ ಅಂತಾನೆ ಕರಿಬಹುದು, ನೋ ಪ್ರಾಬ್ಲಮ್. ಪಾರ್ಸಲ್ ಬೇಗ ಕೊಟ್ಬಿಡು, ಬಾರಪ್ಪ. ಅದು ಈ ಬರ್ತಾ ಇತ್ತು ಫ್ಲೈಟ್ದು ಟೈರ್ ಪಂಚರ್ ಆಗ್ಬಿಟ್ಟಿತ್ತಂತೆ, ಅದಕ್ಕೆ. ಬೇವರ್ಸಿನ ಯಾರ ಬೇವರ್ಸಿ? ನಾನು ಅದನ್ನೇ ಕೇಳಿದಪ್ಪ. ನೀನು ಬೇವರ್ಸಿ ನನ್ನ ಮಗ? ನಾನು ಅದೇ ಹೇಳಿದಪ್ಪ. ಈಗ ನಾಸಿ ನನ್ನ ಮಗನೇ, ನಾನು ಹೋಗಿ ಕಷ್ಟಪಟ್ಟು ದುಡ್ಡು ತಂದು ಹಾಕೋದು, ನಿಮ್ಮಮ್ಮ ನಿನ್ ಕೇಳಿದೆಲ್ಲ ಮಾಡಿ ಹಾಕೋದು, ಜಾನಾಸಿ ನಂಗೆ ತಿನ್ನಬಿಟ್ಟು ಈಗ ಮೇಲ್ ಮಾಡ್ಕೊಂಡ್ ಮಾಡ್ಕೊಂಡಿದ್ಯಾ? ಹಲ್ಕಟ್ ನನ್ನ ಮಗನೇ. ಏನ್ರಿ ಅದು? ತಗೊಳ್ರಿ ಕಾಫಿ. ಏನ್ರಿ ಇದು ನಿಮ್ದು ಬೆಳಬೆಳಿಗ್ಗೆನೆ? ಅಲ್ಲ, ಅಕ್ಕಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ? ಇದೇನು ಮನೆನಾ ಬಸ್ ಸ್ಟ್ಯಾಂಡಾ? ನಿನ್ನ ಮಗ ಏನ್ ತಿಳ್ಕೊಂಡಿದ್ದಾನೆ? ಏನ್ ತಿಳ್ಕೊಂಡಿದ್ದಾನೆ? ವಯಸ್ಸಿಗೆ ಬಂದು ಹುಡುಗರೆಲ್ಲ ಮೊಬೈಲ್ ನಲ್ಲಿ ಅದೇನೋ ಟೆನ್ಸೋ ಸ್ವಿಗ್ಗಿ ಅಂತ ಎಲ್ಲ ಆಪ್ ಗಳು ಹಾಕೊಂಡು ಬದುಕು ಕಟ್ಕೊಳ್ಳೋದಕ್ಕೆ ಓದಾಡ್ತಿದ್ದಾರೆ. ಯಾವ ನೋಡಿದ್ರೆ ಮೊಬೈಲ್ ನಲ್ಲಿ ಆಟಗಳು ಆಡ್ಕೊಂಡು ಕೂತಿದ್ದಾನೆ. ಏನು ಏನ್ ಆಡ್ತಿದ್ದಾನೆ? ಅಯ್ಯೋ ಪಾಪ, ಅಷ್ಟೇ ತಾನೆ. ಚಿಕ್ಕ ಹುಡುಗ ಆಡ್ಲಿ ಬಿಡ್ರಿ. ಅಲ್ಲ, ಈಗ ಆಡ್ದಲೆ ನಿಮ್ ವಯಸ್ಸಿಗೆ ಬಂದ್ರೆ ಅಳಕಾಗತ್ತಾ? ನೀನ್ ಹಿಂಗೆ ಎಲ್ಲದಕ್ಕೂ ಇನ್ನೊಂದು ವಯಸ್ಕೊಂಬಾರ ಕೆಳಗೆ ಒಂದ್ ಜಮ್ಮ ಚಿಪ್ಪು ಬಿಡ್ಕೊಂಡು ಹೋಗ್ತಾನೆ ಅಷ್ಟೇ. ರೀ ಸಾಕು ಸುಮ್ನಿರ್ರಿ. ಯಾವಾಗ ನೋಡಿದ್ರು ನಿಮಗ್ ಬರೀ ಇವನಿಗೆ ಬೈಯೋದೇ ಕೆಲಸ ಆಗೋಯ್ತಲ್ಲ. ಲೇ, ನೀನ್ ಎದ್ದು ಬರೋ, ಸ್ನಾನ ಮಾಡ್ಕೊಂಡು ತಿಂಡಿಗಿನ್ನ ತಿನ್ನು ಬಾ. ಅದು ಆಟ ಗೀಟ ಏನಿದೆ ಹೋಗ್ ಮೈದಾನದಲ್ಲಿ ಆಡ್ಕೊ. ಮೈದಾನದಲ್ಲಿ ರೀ ಸಾಕು ಸಾಕು, ಬನ್ನಿ ನೀವು. ಇವತ್ತು ಆ ಮನೆ ಓನರ್ ಬೇರೆ ಬರ್ತಾ ಇದ್ದಾನೆ, ಬಾಡಿಗೆ ದುಡ್ಡು ಕೊಟ್ಟೋಗಿ.
ಇವತ್ತಿಲ್ಲ ಮುಂದಿನ ತಿಂಗಳು ಸೇರಿಸ್ಬಿಡ್ತೀನಿ ಅಂತ ಹೇಳೋದು. ಹಾ ನಾನೇ ಹೇಳ್ಬೇಕಾ? ಬನ್ನಿ ನೀವೇ ಹೇಳಿ ಹಂಗಂತ ಅವನಿಗೆ. ಮೊದ್ಲೇ ಎಡಬಿಡಿ ಹಿಂಗೆ ಆಡ್ದಂಗೆ ಆಡ್ತಾನ ಅವನು. ಬನ್ನಿ. ಇನ್ನೊಂದು ಸರಿ ಇಂಥದ್ದೆಲ್ಲ ನೋಡಿದ್ರೆ ತುಳಿದು ಸಾಯಿಸ್ಬಿಡ್ತೀನಿ. ನಿಮ್ಮ ಅಮ್ಮಂಗೆ ಏನಾರ ಗೊತ್ತಾದ್ರೆ ಅವಳು ನಿನಗೆ ಪರ್ಕೆ ತಗೊಂಡು ಹೊಡೆದು ಮನೆಯಿಂದ ಆಚೆಗೆ ಹಾಕ್ತಾಳೆ. ಈಗಿನ ಕಾಲದ ಹುಡುಗರಿಗೆ ಮೊಬೈಲ್ ಬಂದು ಎಲ್ಲ ಸುಲಭ ಆಗ್ಬಿಟ್ಟಿದೆ. ನಮ್ಮ ಕಾಲದಲ್ಲಿ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಅಪ್ಪ ಗಿರಿಜಾ ಅದೇನೋ ಬಾಡಿಗೆ ಅಂದಲ್ಲೇ ದೊಡ್ಡ ಬಿಲ್ಡಪ್ ಕೊಟ್ಟು ಬಂದಿಯಲ್ಲ ಮರೆ, ಹಾಗೆ ಹೀಗೆ ಅಂತ ಸಿನಿಮಾ ಹೀರೋ ತರ. ಈಗ ಯಾರು ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ನಿನ್ನ ಅಪ್ಪ ಬರ್ತಾರ? ಓವರ್ ಆಕ್ಟಿಂಗ್ ಮಾಡಬಾರ್ದು. ಓ ದೇವ, ಇಲ್ಲಿದ್ಯಾ ಮರಾಯ ನೀನು? 9 ತಿಂಗಳಾಯ್ತಲ್ಲ ಮರಾಯ ನಿನ್ನನ್ನು ಮಿಸ್ ಮಾಡ್ಕೊಂಡು. ಏ ಕೀರ್ತಿ, ಸಾರಿ ಆಯ್ತಾ, ನಾನು ನೀನೇ ಕದ್ದದ್ದು ಅಂತ ಅನ್ಕೊಂಡಿದ್ದೆ. ಛೀ, ನಾನಂತ ಲೋಕಲ್ ಚಡ್ಡಿ ಎಲ್ಲ ಹಾಕಲ್ಲ, ನಮ್ದೇನಿದ್ರು ಬ್ರ್ಯಾಂಡ್. ಸಿಕ್ತು, ದುಡ್ಡು ಸಿಕ್ತು, ದುಡ್ಡು ಸಿಕ್ತು. ಮಿತ್ರೋ, ಅದು ಬ್ಯಾನ್ ಆಗಿ ವರ್ಷಗಳಾಯ್ತು ಮಿತ್ರೋ. 1 ವರ್ಷದಿಂದ ನಮ್ಗೆ ಇದೇ ರೂಮ್, ಮನೆ, ಪಾರ್ಕು, ಕ್ಲಬ್ಬು ಎಲ್ಲ ಆಗಿತ್ತು. ಈಗ ಒಂದೇ ಸಲಕ್ಕೆ ಬಿಟ್ಟು ಹೋಗ್ಬೇಕಂದ್ರೆ ಹೆಂಗೆ? ಈ ರೂಮ್ ಕ್ಲೀನ್ ಮಾಡಬೇಕು ಅಂದ್ರೆ ಫೈರ್ ಇಂಜಿನಿಂದ 2 ಟ್ಯಾಂಕ್ ನೀರು ತರಿಸಿ BBMP ಇಂದ ಒಂದು 10 ಜನ ಕ್ಲೀನ್ ಮಾಡೋರ್ನ ಕರೆಸ್ಬೇಕು. ಹೀಗೆ ಮಾಡಿದ್ರೆ ಹೇಗೆ? ನಮ್ಮ ಮನೆಯವ್ರು ಸತ್ತೋದ್ರು ಅಂತಂದ್ರೆ? ನಿನ್ನ ಮನೆಯವ್ರನ್ನೆಲ್ಲರನ್ನು ಸಾಯಿಸಿ ಆಗಿದೆ ಮರ, ಇನ್ನು ಯಾರು ಬಾಕಿ ಇದ್ದಾರೆ? ಅದು ವರ್ಕೌಟ್ ಆಗೋದಿಲ್ಲ. ಆ ಮುದುಕ ಫಿಕ್ಸ್ ಆಗಿದ್ದಾನೆ ಮರ. ಚಾಲೆಂಜ್ ಹಾಕಿದಾಗೂ ಇರಬೇಕು, ನೈಸ್ ಆಗಿ ನಮ್ಮನ್ನು ಈ ಮನೆಯಿಂದ ಹೊರಗೆ ಹಾಕಿದಾಗೂ ಇರಬೇಕು. ಅದಕ್ಕೆ ಒಳ್ಳೆ ಪ್ಲಾನ್ ಮಾಡಿದ್ದಾನೆ. ಇವಾಗ ಬೇರೆ ರೂಮ್ ಹುಡುಕಿ ಅಡ್ವಾನ್ಸ್ ಅಡ್ಜಸ್ಟ್ ಮಾಡಿ, ಬ್ಯಾಚುಲರ್ಸ್ಗೆ ರೂಮ್ ಕೊಡಲ್ಲ, ಒಬ್ಬರೇ ಇರಬೇಕು, ಫ್ರೆಂಡ್ಸ್ ಕರ್ಕೊಂಬರಂಗಿರಲ್ಲ, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ಪಾರ್ಕಿಂಗ್ ಇರಲ್ಲ, 10 ಗಂಟೆ ಒಳಗೆ ಮನೆಗೆ ಬರಬೇಕು, ನಿನ್ನ ಚಡ್ಡಿನ ಟೆರೇಸ್ ಮೇಲೆ ಒಳಗಾಕಂಗಿಲ್ಲ. ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಇದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ತುಂಬಾ ಕಷ್ಟಪಟ್ಟು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಅದನ್ನು ಅವಳಿಗೆ ಹೇಳೋದಕ್ಕಿಂತ ಮುಂಚೆ ಈ ಮನೆ ಬಿಟ್ಟು ಹೋಗುವಂತ ದುಸ್ಥಿತಿ ಬಂತಲ್ಲಪ್ಪ ಭಗವಂತ. धीरू, मुझे छोड़ के मत जाना. धीरू, मुझे छोड़ के मत जाना. ಹುಚ್ಚನ ನಿಂಗೆ. ಕಮಾನ್ ಮೈ ಡಿಯರ್ ಫ್ರೆಂಡ್ಸ್, ನಾವು ಅಲರ್ಟ್ ಇರಬೇಕು. ನಮಗೋಸ್ಕರ ಅಲ್ಲದೆ ಇದ್ರು ಎದುರು ಮನೆ ಹುಡುಗಿರಿಗೋಸ್ಕರನಾದ್ರೂ ನಾವು ಈ ಮನೆನ ಕ್ಲೀನ್ ಮಾಡಬೇಕು. ನಮ್ಮ ಮುಂದೆ ಇರುವಂತದ್ದು ಕಸ ಅಲ್ಲ, ಗುರಿ. ಅಂದ್ರೆ ಆ 3 ಬ್ಯೂಟಿಫುಲ್ ಬಟರ್ಫ್ಲೈಸ್, ಅವ್ರಿಗೋಸ್ಕರ ನಾವು ಈ ಮನೆನ ಫುಲ್ ಕ್ಲೀನ್ ಮಾಡಬೇಕು. ಕಮಾನ್ ಮೈ ಡಿಯರ್ ಫ್ರೆಂಡ್ಸ್, ಅಲರ್ಟ್ ಆಗಿ. ಕಮಾನ್, ಟೇಕ್ ಯುವರ್ ಪೊಸಿಷನ್, ಟೇಕ್ ಯುವರ್ ಪೊಸಿಷನ್. ಕಮಾನ್. ಆ 3 ಮಂಗಗಳಿಗೆ ಓನರ್ ಸರಿಯಾಗೇ ಮಾಡ್ದ. ಈಗ ಮನೆ ಕ್ಲೀನ್ ಮಾಡೋದು ಕಲ್ತ್ಕೊಂಡ್ರೆ ಮುಂದೆ ಮದುವೆ ಆದ್ರ ಮೇಲೆ ಉಪಯೋಗಕ್ಕಾದ್ರೂ ಬರುತ್ತೆ. ಒಂದು ವೇಳೆ ಗ್ರಾಚಾರ ಕೆಟ್ಟು ನನ್ನ ಹೆಂಡತಿ ತರ ಹೆಂಡತಿ ಸಿಕ್ಕಿದ್ರೆ ಈ ಎಕ್ಸ್ಪೀರಿಯನ್ಸ್ ಮುಂದೆ ಹೆಲ್ಪು ಮಾಡ್ಬೋದು. ಏನಂದ್ರಿ? ಅಂದ್ರೆ ನನಗೆ ನೀನ್ ಸಿಕ್ಕಿದ್ಯಾ, ಬರೀ 2-3 ಕೆಲಸ ಆಗತ್ತೆ. ಬೇರೆ ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಕತೆ ಮುಗ್ದೇ ಹೋಯ್ತು ಅಂದೆ ಅಷ್ಟೇ. ಪಾಪ ಅಲ್ವಮ್ಮ? ಕಣೆ. ಪಾಪನ ಪಾಪಿಗಳವರು 7 ನೋಡಿದ್ರೆ ಪಾಪ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾಳೆ. ಯಾಕ್ರಿ ಯಾವಾಗ ನೋಡ್ರ ಹುಡುಗನ ಬೈತಾ ಇರ್ತೀರಾ? ಹ್ಞೂ ಕಣೆ, ನನಗಿರೋದು ಮಗಳು. ಆ 3 ಜನ ಕಾಲನಿಂದ ಹೋದ್ರೇನೆ ನಂಗೆ ನೆಮ್ಮದಿ. ಅಯ್ಯೋ ಅಪ್ಪ, ಅವರೆಲ್ಲ ನನ್ನ ಅಣ್ಣನವ್ರ ತರ. ಅವ್ರಿಲ್ಲಿ ಬಂದ್ಮೇಲೆ ಪ್ರತಿ ರಕ್ಷಾ ಬಂಧನ್ಗೂ ನಾನು ಅವ್ರಿಗೆ ರಾಖಿ ಕಟ್ತೀನಿ. ಇವೆಲ್ಲ ನನ್ನ ಕರಿಯರಲ್ಲಿ ಎಷ್ಟು ನೋಡಿದೀನಿ ಗೊತ್ತಾ ನಿಂಗೆ? ಕೀರ್ತಿಯ ಹೊಸ ಹುಡುಗಿ ಕೀರ್ತಿನ ಸುತ್ತೋದನ್ನ ನೋಡಿದೀನಿ, ಆದ್ರೆ ನಮ್ ಜೊತೆ ಯಾವತ್ತೂ ಹಂಗ್ ನಡ್ಕೊಂಡಿಲ್ಲ ರೀ ಅವರು. ನೀವೆಲ್ಲ ಬದ್ದುಸ್ಗಳು. ಈಗಿನ ಕಾಲದ ವಯಸ್ಸಿಗೆ ಬಂದಿರೋ ಹುಡುಗರು ಕಂಡು ಹುಡುಗಿರಿಗೆ ಟ್ರೈ ಮಾಡ್ತಿರ್ತಾರೆ. ಒಬ್ಳು ಸಿಕ್ಕಿಲ್ಲ ಅಂದ್ರೆ ಇನ್ನೊಬ್ಳು, ಹಂಗಂತೇಳಿ ಸ್ಟ್ಯಾಂಡ್ ಬೈ ಇಟ್ಕೊಂಡಿರ್ತಾರೆ. ಅಂದ್ರೆ ನೀನು ಕೂಡ ಸ್ಟ್ಯಾಂಡ್ ಬೈ? ನೋಡಮ್ಮ, ನಂಬಕ್ಕಾಗೋದಿಲ್ಲ. ಅಪ್ಪ ಅಮ್ಮನ ಮಧ್ಯೆ ತಂದಿಡ್ತೀಯಲ್ಲ. ನನ್ನ ಮಾತಿನ ಅರ್ಥ ನಾನು ಈ ಏಜ್ ದಾಟಿ ಬಂದಿರೋನು ಅಂತ. ಇದು ನಂದು ಅನುಭವದ ಮಾತು. ಹಂಗಾದ್ರೆ ನೀನು ಕೂಡ ಕಾಲೇಜ್ ಡೇಸ್ ಅಲ್ಲಿ ಹಾಗೆ ಎಂಜಾಯ್ ಮಾಡಿದೆ ಅಂತ ಆಯ್ತು.
ಎಂಜಾಯ್ ಮಾಡೋದು. ನಮ್ಮ ಕಾಲದ ಕಥೆನೇ ಬೇರೆ. ಈಗಿನ ಕಾಲದ ಹುಡುಗರು ಎಂತ ಎಂಜಾಯ್ ಮಾಡೋದು? ಅದೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಲೈಕು ಕಮೆಂಟು ಕೊಟ್ಕೊಂಡು ರಾತ್ರಿ ಆದರೆ ವಾಟ್ಸಪ್ಪಲ್ಲಿ ಮಾತಾಡಬೇಕಾಗಿರೋ ವಿಷಯನೆಲ್ಲ ಚಾಟಿಂಗಲ್ಲೇ ಮುಗಿಸ್ಕೊಂಡು ಬೆಳಿಗ್ಗೆ ಎದುರುಗಡೆ ಸಿಕ್ಕಿದ್ರು ಒಂದು ಚೂರು ಕುತೂಹಲ ಇಲ್ಲದೆ ಹೋಗಿ ಪಬ್ಬಿಗೆ ಕಂಟು ಪೂರ್ತಿ ಕುಡ್ದು ಪ್ರಜ್ಞೆ ಇಲ್ದಂಗೆ ಬಿದ್ಕೊಳ್ಳೋದು. ಆದರೆ ನಮ್ಮ ಕಾಲದಲ್ಲೇ ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡು ಎದೆ ಕಾಣುವಂಗೆ ಶರ್ಟ್ ಹಾಕೊಂಡು ಸೈಕಲಲ್ಲಿ ಬರ್ತಾ ಇದ್ರೆ ಏನ್ರಿ ನೀವು ಬೆಳೆದಿರೋ ಮಗಳ ಮುಂದೆ ರಾಸ್ತಿಲಿ ಹೇಳ್ಕೊಂಡು ಹೋಗಿ ಕೆಲ್ಸ ನೋಡ್ರಿ. ಸ್ಫೂರ್ತಿ, ನೀನ್ ಹೋಗಿ ಆ ಹುಡುಗರಿಗೆ ಏನಾದ್ರು ಸಹಾಯ ಬೇಕಾ ಕೇಳ್ಕೊಂಬ ಹೋಗಮ್ಮ. ಸರಿ ಅಮ್ಮ. ನಿಂಗೇನು ತಲೆ ಕೆಟ್ಟಿದ್ದೇನೆ? ನನ್ನ ಒಬ್ಬಳೆ ಮಗಳು ಆ 3 ಜನ ಪಾಪಿಗಳ ಮನೆ ಕಳಿಸ್ತಾ ಇದ್ಯಾ? ಅದು ಒಬ್ಬಳನ್ನೇ? ಇಲ್ದೇ ಇರೋ ಯೋಚನೆ ಬಿಟ್ಟು ಸುಮ್ನೆ ಕೆಲ್ಸ ಮಾಡ್ರಿ. ಏಯ್, ಪೊಲೀಸ್ ಕಡೆ ನಾನು, ಕರ್ನಾಟಕ ಪೊಲೀಸ್. ಏನಂದ್ರಿ? ಗೊತ್ತು, ಸಸ್ಪೆಂಡೆಡ್. ಹಾ, ಇವಾಗ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕಾಲ್ ಮಾಡೋದೇ ಮರ್ತೋಗಿದ್ದೀನಿ. ನನ್ನ ಯೂನಿಫಾರ್ಮ್ ಎಲ್ಲಿ? ಬಾದಾಮ್ ಬಾದಾಮ ಕಾಚಾ ಕಾಚಾ ಬಾದಾಮ್ ಕಾಚಾ ಬಾದಾಮ್. ಲೈವ್ ಹೋಗ್ತೀನಿ, ಮಗನ ನೋಡದಪ್ಪ ಅಂತ ಫುಲ್ ವೈರಲ್ ಆಗ್ಬಿಡುತ್ತೆ. ಓ ರೀ ಏನ್ರಿ ನೀವು ವಯಸ್ಸಿಗೆ ಬಂದಿರೋ ಮಗನ ಮೇಲೆ ಕೈ ಮಾಡಕ್ ಹೋಗ್ತಿರಲ್ಲ, ನಾಚಿಕೆ ಆಗಲ್ವಾ? ವಯಸ್ಸಿಗೆ ಬಂದು ನಿಂತಿದ್ದಲ್ಲ, ಕೈ ಮಾಡಂಗ್ ಮಾಡ್ತಿದ್ದಲ್ಲ, ಅವ್ನ್ ಹೇಳೋ ಮೊದ್ಲು ನಾಚಿಕೆ ಆಗಲ್ವಾ? ಹಾಯ್ ವಿಜ್ಜು, ಏನ್ ರೀಲ್ಸ್ ಮಾಡ್ತಾ ಇದ್ಯಾ? ಮಾಡ್ಬೇಕು ಅಂತ ಇದ್ದೆ, ತುಂಬಾ ಡಿಸ್ಟರ್ಬ್ ಆಗ್ಬಿಡುತ್ತೆ. ಸ್ಫೂರ್ತಿ ಎಲ್ಲೊಟ್ಟೆ? ವಾಸು ಅಂಕಲ್ ಮನೆಗೆ. ಅವ್ರಿಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಮಾಡು ಅಂತ ಅಮ್ಮ ಹೇಳಿ ಕಳ್ಸಿದ್ರು. ಅದಮ್ಮ, ನೀನ್ ಅವ್ರಿಗೆ ಯಾಕೆ ಹೆಲ್ಪ್ ಮಾಡ್ತೀಯಾ? ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಏನ್ ಸಿಗುತ್ತೆ ನೋಡ? ಬಾಡಿಗೆ ಮನ್ನಾ ಆದ್ರೆ ಅವ್ರದ್ದಾಗತ್ತೆ, ನಮ್ಮದಾಗೋದಿಲ್ಲ. ಅವ್ರಿಗೇನು ಹೆಲ್ಪ್ ಮಾಡಕ್ ಹೋಗ್ಬೇಡ ರೀ. ಇದೇನ್ರಿ ಹಿಂಗ್ ಮಾತಾಡ್ತೀರಾ ನೀವು? ಅಲ್ಲ, ನಾಳೆ ನಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಏನ್ ನಿಮ್ ನೆಂಟ್ರ ಓಡ್ ಬರ್ತಾರೆ? ಅಕ್ಕಪಕ್ಕದ ಮನೆಯವ್ರೆ ನಮ್ಗೆ ಹೆಲ್ಪ್ ಮಾಡೋದು. ಹೌದಪ್ಪ, ಬೇರೆದವ್ರಿಗೆ ಹೆಲ್ಪ್ ಮಾಡ್ಬೇಕು. ಬೈಬಲ್ ಅಲ್ಲಿ ಜೀಸಸ್ ಹೇಳಿಲ್ವಾ, ಅಕ್ಕಪಕ್ಕದವ್ರನ್ನ ಪ್ರೀತಿಸು ಅಂತ? ಹಲೋಲೂಯ.